ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಸರ್ವಕಾಲವೂ ಸಂಘರ್ಷದ ಭೂಮಿಯಾಗಿರೋ ಮಿಡಲ್ ಈಸ್ಟ್ ನಲ್ಲಿ ಮತ್ತೊಂದು ದಾಳಿಯ ಶುರುವಾಗಿದೆ. ಈಗ ಯುದ್ಧ ರೀತಿ ಶುರುವಾಗಿದೆ. ಇರಾನ್, ಯೆಮೆನ್ ನಂತರ ಇಸ್ರೇಲ್ ಈಗ ಮತ್ತೆ ಲೆಬನಾನ್ ಒಳಗೆ ನುಗ್ಗಿದೆ. ಲೆಬನಾನ್ನಲ್ಲಿ ಸ್ಪೆಷಲ್ ಟಾರ್ಗೆಟೆಡ್ ಆಪರೇಷನ್ ಅನ್ನೋ ಹೆಸರಲ್ಲಿ ಹೊಸ ಕಾರ್ಯಾಚರಣೆ ಶುರು ಮಾಡಿದೆ. ಭೂಸೇನೆಯನ್ನ ಈಗ ನುಗ್ಗಿಸ್ಬಿಟ್ಟಿದೆ. ಬಹಳ ಸೂಕ್ಷ್ಮವಾಗಿ ಪ್ಲಾನ್ ಮಾಡಿದೀವಿ, ನಿರ್ದಿಷ್ಟ ಗುರಿ ಮೇಲೆ ದಾಳಿ ಮಾಡ್ತಾ ಇದೀವಿ. ಲೆಬನಾನ್ನಲ್ಲಿರೋ ಹೆಜ್ಬುಲ್ಲಾಗಳ ಇನ್ಫ್ರಾಗಳನ್ನ ನೆಲಸಮ ಮಾಡೋದಷ್ಟೇ ಈ ಕಾರ್ಯಾಚರಣೆಯ ಉದ್ದೇಶ ಅಂತ ಇಸ್ರೇಲ್ ಸೇನೆ ತಿಳಿಸಿದೆ. ಈ ಹೊಸ ಆಪರೇಷನ್ ಅಡಿಯಲ್ಲಿ ರಾತ್ರೋರಾತ್ರಿ ಇಸ್ರೇಲ್ ಸೇನೆಯ 9th ಬ್ರಿಗೇಡ್ ಮತ್ತು 300th ಬ್ರಿಗೇಡ್ ಗಡಿದಾಟಿ ದಕ್ಷಿಣ ಲೆಬನಾನ್ನಲ್ಲಿ ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಲ್ಯಾಂಡ್ ಆಪರೇಷನ್ಸ್. ಈ ಕಾರ್ಯಾಚರಣೆ ನಡೆಸ್ತಾ ಇರೋ ತಮ್ಮ ಸೈನಿಕರ ವಿಡಿಯೋವನ್ನ ಇಸ್ರೇಲ್ ರಿಲೀಸ್ ಮಾಡಿದೆ. ಈ ಕುರಿತು ಇಸ್ರೇಲ್ ರಕ್ಷಣಾ ಸಚಿವಾಲಯ ಮಾಹಿತಿ ಕೊಟ್ಟಿದ್ದು, ಲೆಬನಾನ್ ದಕ್ಷಿಣ ಭಾಗದಲ್ಲಿ ಇಸ್ರೇಲ್ ಗಡಿ ಹತ್ತಿರದಲ್ಲೇ ಹೆಜ್ಬುಲ್ಲಾಗಳು ಶಸ್ತ್ರಾಸ್ತ್ರ ಸಂಗ್ರಹಿಸಿ ಇಡ್ತಾ ಇದ್ದಾರೆ. ತಮ್ಮ ಸೇನಾ ಫೆಸಿಲಿಟಿಗಳನ್ನು ನಿರ್ಮಾಣ ಮಾಡಿದ್ದಾರೆ. ಈ ಕುರಿತು ನಮಗೆ ಗುಪ್ತಚರ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಹೆಜ್ಬುಲ್ಲಾಗಳ ಈ ಚಟುವಟಿಕೆಯನ್ನ ತಡೆಯೋಕೆ ಆಪರೇಷನ್ ನಡೆಸ್ತಾ ಇದ್ದೀವಿ ಅಂತ ಹೇಳಿದೆ. ಅಲ್ಲದೆ ಹೆಜ್ಬುಲ್ಲಾ ಕ್ಯಾಂಪ್ಗಳು ಒಟ್ಟೊಟ್ಟಿಗೆ ಸಿಡಿದು ನಾಶವಾಗ್ತಿರೋದು ಕೂಡ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದೆ. ಈ ಮೂಲಕ ಲೆಬನಾನ್ ಜೊತೆಗಿನ ಕದನ ವಿರಾಮ ಮತ್ತೆ ಕೆಲಸಕ್ಕೆ ಬಾರದ ಕದನ ವಿರಾಮ ಅನ್ನೋದು ಸಾಬೀತಾಗಿದೆ. ಕಳೆದ ವರ್ಷ ನವೆಂಬರ್ನಲ್ಲಿ ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಇಸ್ರೇಲ್ ಮತ್ತು ಹೆಜ್ಬುಲ್ಲಾಗಳ ನಡುವೆ ಕದನ ವಿರಾಮ ಆಗಿತ್ತು. ಅಲ್ಲಿಂದ ಯಾವುದೇ ದೊಡ್ಡ ದಾಳಿ ಪ್ರತಿದಾಳಿಯನ್ನು ಮಾಡಿಕೊಂಡಿರಲಿಲ್ಲ. ಆದರೆ ಇರಾನ್ ವಿರುದ್ಧ ಯುದ್ಧ ಟೈಮ್ನಲ್ಲಿ ಇಸ್ರೇಲ್ನ ನೌಕಾಪಡೆ ಹೆಜ್ಬುಲ್ಲಾ ಮೇಲೆ ದಾಳಿ ಮಾಡಿತ್ತು. ಇರಾನ್ ಪರ ನಿಲ್ತೀವಿ ಅಂತ ಒಂದು ಹೇಳಿಕೆ ಕೊಟ್ಟಿತ್ತು ಹೆಜ್ಬುಲ್ಲಾ. ನಿಲ್ತೀರಾ, ನಾವು ನಿಲ್ಲಕ್ಕೆ ಬಿಡಲ್ಲ ಅಂತ ಅವ್ರ ಮೇಲೆ ಮುಗಿಬಿದ್ದು ಮೆಡಿಟರೇನಿಯನ್ ಕಡೆಯಿಂದ ಬಂದು ಇಸ್ರೇಲ್ ಸ್ಫೋಟಕ ಸುರಿದಿತ್ತು. ಅಲ್ಲಿಗದು ಸ್ಟಾಪ್ ಆಗಿತ್ತು. ಈಗ ಮತ್ತೆ ನಮಗೆ ಇನ್ನೂ ಇವರಿಂದ ಬೆದರಿಕೆ ಇದೆ ಅಂತ ಹೇಳಿ ಇಸ್ರೇಲ್ ಹೊಸ ಕಾರ್ಯಾಚರಣೆ ಶುರು ಮಾಡಿದೆ. ಮತ್ತೊಂದು ಕಡೆ ಇಸ್ರೇಲ್ನ ದಕ್ಷಿಣದಿಂದ ಮತ್ತೆ ಇಸ್ರೇಲ್ ಮೇಲೆ ದಾಳಿ ಶುರುವಾಗಿದೆ. ಯೆಮೆನ್ನ ಹೂತಿಗಳು ಇಸ್ರೇಲ್ ಮೇಲೆ ದಾಳಿ ಮಾಡಿದ್ದಾರೆ. ಇಸ್ರೇಲ್ನ ಹಲವು ಭಾಗಗಳಲ್ಲಿ ಸೈರನ್ ಮೊಳಗಿದೆ. ಆದರೆ ಯೆಮೆನ್ನಿಂದ ಹಾರಿ ಬಂದ ಮಿಸೈಲ್ಗಳನ್ನು ನಾವು ಬ್ಲಾಕ್ ಮಾಡಿ ಹೊಡೆದು ಹಾಕಿದೀವಿ ಅಂತ ಇಸ್ರೇಲಿ ಸೇನೆ ಹೇಳಿದೆ. ಕಳೆದ ವಾರ ಹೂತಿಗಳು ಇದೇ ರೀತಿ ಇಸ್ರೇಲ್ ಮೇಲೆ ಮೇಲಿಂದ ಮೇಲೆ ದಾಳಿ ಮಾಡಿದ್ರು. ಇದಕ್ಕೆ ಇಸ್ರೇಲ್ ಏರ್ ಸ್ಟ್ರೈಕ್ ಮೂಲಕ ಉತ್ತರ ಕೊಟ್ಟಿತ್ತು. ಯೆಮೆನ್ನ ಬಂದರುಗಳು ಸೇರಿದ ಹಾಗೆ ಹಲವು ಸೂಕ್ಷ್ಮ ಜಾಗಗಳ ಮೇಲೆ ದಾಳಿ ಮಾಡಿತ್ತು. ಈಗ ಮತ್ತೆ ದಾಳಿಯಾಗಿದೆ. ಇನ್ನು ಕೆಲ ದಿನಗಳ ಹಿಂದಷ್ಟೇ ಕೆಂಪು ಸಮುದ್ರದಲ್ಲಿ ಸಾಗ್ತಾ ಇದ್ದ ಲೈಬೀರಿಯಾ ಧ್ವಜ ಹೊಂದಿದ್ದ ಸರಕು ಸಾಗಾಣಿಕೆ ಹಡಗಿನ ಮೇಲೆ ಹೂತಿಗಳು ದಾಳಿ ಮಾಡಿದ್ರು. ಈಗ ಆ ಹಡಗು ಕೆಂಪು ಸಮುದ್ರದಲ್ಲಿ ಮುಳುಗು ಹೋಗಿದೆ ಅಂತ ವರದಿಯಾಗಿದೆ. ಆ ಹಡಗಿನಲ್ಲಿದ್ದ ಒಟ್ಟು 25 ಸಿಬ್ಬಂದಿ ಏನಿದ್ರು, ಅದರಲ್ಲಿ ಕೇವಲ 6 ಮಂದಿ ಮಾತ್ರ ಈಗ ಪತ್ತೆಯಾಗಿದ್ದಾರೆ. ಉಳಿದವರೆಲ್ಲ ಮುಳುಗು ಹೋಗಿರೋ ಆತಂಕ ಇದೆ. ಮತ್ತೊಂದು ಕಡೆ ಗಾಜಾದಲ್ಲೂ ಕೂಡ ಇಸ್ರೇಲ್ ತನ್ನ ಆಪರೇಷನ್ಸ್ ಮುಂದುವರೆಸಿದೆ. ಅಲ್ಲಿ ಎಗೇನ್ ಮತ್ತೆ 40 ಬಲಿಯಾಗಿದೆ. ಇದನ್ನ ಹಮಸ್ ಅಧಿಕಾರಿಗಳು ಹೇಳಿಕೊಂಡಿದ್ದಾರೆ. ಯುಕ್ರೇನ್ ರಷ್ಯಾ ಯುದ್ಧದ ಎಸ್ಕಲೇಷನ್ ಲ್ಯಾಡರ್ ದಿನ ದಿನಕ್ಕೂ ಒಂದೊಂದೇ ಮೆಟ್ಟಿಲು ಮೇಲಕ್ಕೆ ಹೋಗ್ತಾ ಇದೆ. ಕ್ಲೈಮ್ ಮಾಡ್ತಾನೆ ಹೋಗ್ತಿದ್ದಾರೆ. ಈಗ ರಷ್ಯಾ ಯುಕ್ರೇನ್ ಮೇಲೆ ಬರೋಬ್ಬರಿ 728 ಡ್ರೋನ್ಗಳನ್ನು ಮತ್ತು 13 ಮಿಸೈಲ್ಗಳನ್ನು ಸುರಿದು ದೊಡ್ಡ ದಾಳಿ ಮಾಡಿದೆ. ಯುಕ್ರೇನ್ ರಾಜಧಾನಿ ಕಿಯೆವ್ ಗುರಿಯಾಗಿಸಿ ಈ ದಾಳಿ ನಡೆಸಲಾಗಿದೆ. ದಾಳಿಗೆ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಗಳೆಲ್ಲ ಹೊತ್ತಿ ಉರಿತಿವೆ. ರಷ್ಯಾ ಹಾರಿಸಿದ ಡ್ರೋನ್ಗಳ ಪೈಕಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಗಳು 718 ಡ್ರೋನ್ಗಳನ್ನು ತಡೆದಿವೆ ಅಂತ ಯುಕ್ರೇನ್ ವಾಯುಪಡೆ ಹೇಳಿದೆ. ಆತ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಪ್ರತಿಕ್ರಿಯಿಸಿ ಶಾಂತಿ ಸ್ಥಾಪಿಸೋ ಎಲ್ಲ ಪ್ರಯತ್ನಗಳನ್ನು ರಷ್ಯಾ ತಿರಸ್ಕರಿಸ್ತಾ ಇದೆ. ಆದರೆ ರಷ್ಯಾ ತಾನಾಗಿ ಈ ಯುದ್ಧ ನಿಲ್ಲಿಸೋಕೆ ಓಡಿ ಬರೋ ರೀತಿ ಮಾಡೋದು ನಮಗೆ ಗೊತ್ತು ಅಂತ ಮತ್ತೆ ಪುಟಿನ್ರನ್ನ ಕೆಣಕಿದ್ದಾರೆ. ಇನ್ನು ರಷ್ಯಾದ ಈ ಬೃಹತ್ ದಾಳಿ ನೋಡಿ ಯುಕ್ರೇನ್ನೊಂದಿಗೆ ಗಡಿ ಹಂಚಿಕೊಂಡಿರೋ ನ್ಯಾಟೋ ಕಂಟ್ರಿ ಪೋಲೆಂಡ್ ಕೂಡ ಬೆಚ್ಚಿ ಬಿದ್ದಿದೆ. ತನ್ನ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನೆಲ್ಲ ಆಕ್ಟಿವೇಟ್ ಮಾಡಿ ಯುದ್ಧ ವಿಮಾನಗಳನ್ನು ಹಾರಿಸಿದೆ. ನಮ್ಮ ಮಿತ್ರ ಪಡೆಗಳು ಕೂಡ ಈ ಬಗ್ಗೆ ತುಂಬಾ ಎಚ್ಚರಿಕೆಯಿಂದ ಇವೆ. ನಮ್ಮೆಲ್ಲ ಮಿತ್ರ ರಾಷ್ಟ್ರಗಳ ಫೈಟರ್ ಜೆಟ್ಗಳಿಗೆ ಗಸ್ತು ತಿರುಗೋಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಎಲ್ಲರೂ ನಮ್ಮ ಆಕಾಶದ ಮೇಲೆ ಹಾರಾಟ ಮಾಡ್ತಿದ್ದಾರೆ ಅಂತ ಪೋಲೆಂಡ್ ಸೇನೆ ಹೇಳಿದೆ. ಅಲ್ಲದೆ ರಷ್ಯಾದ ಅಗ್ರೆಷನ್ ಮಾನಿಟರ್ ಮಾಡೋಕೆ ನಮ್ಮ ರೆಡಾರ್ ಸಿಸ್ಟಮ್ಗಳು ಹಿಂದೆಂದಿಗಿಂತಲೂ ಹೆಚ್ಚಿನ ಸನ್ನದ್ಧ ಸ್ಥಿತಿಯಲ್ಲಿವೆ. ಸಂಪೂರ್ಣವಾಗಿ ನಾವು ತಯಾರಿದ್ದೀವಿ ಅಂತ ಪೋಲೆಂಡ್ ಹೇಳಿಕೆ ಕೊಟ್ಟಿದೆ. ಅಂದಹಾಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಾವು ಯುಕ್ರೇನ್ಗೆ ಮತ್ತೆ ಶಸ್ತ್ರಾಸ್ತ್ರವನ್ನು ಸರಬರಾಜು ಜಾಸ್ತಿ ಮಾಡ್ತೀವಿ ಅಂತ ರೀಸೆಂಟ್ ಆಗಿ ಹೇಳಿಕೆ ಕೊಟ್ಟಿದ್ರು. ರಷ್ಯಾ ಅಧ್ಯಕ್ಷ ಪುಟಿನ್ ಶಾಂತಿ ಮಾತುಕತೆಯನ್ನು ಬೆಂಬಲಿಸೋದಾಗಿ ನಟಿಸ್ತಾ ಇದ್ದಾರೆ ಅಷ್ಟೇ. ಅವರೇನು ಶಾಂತಿಗೆ ರೆಡಿ ಇಲ್ಲ ಅಂತ ಹೇಳಿ ಪುಟಿನ್ ಮೇಲೂ ಕೂಡ ಆಕ್ರೋಶ ಹೊರ ಹಾಕಿದ್ರು.
ಅದರ ಬೆನ್ನಲ್ಲೇ ರಷ್ಯಾ ಯುಕ್ರೇನ್ ಮೇಲೆ ಭಾರೀ ವೈಮಾನಿಕ ದಾಳಿ ನಡೆಸಿದೆ. ಅಮೆರಿಕ ಇರಾನ್ ನಡುವೆ ಉದ್ವಿಗ್ನತೆ ಇರೋ ಹೊತ್ತಲ್ಲೇ ಇರಾನ್ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ದೊಡ್ಡ ಬೆದರಿಕೆ ಹಾಕಿದೆ. ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮೆನೈ ಆಪ್ತ ಸಲಹೆಗಾರ ಜಾವಾದ್ ಲರಿಜ್ವಾನಿ ಟ್ರಂಪ್ ಎಲ್ಲಿದ್ದರೂ ಒಂದೇ, ಅವರು ನಮ್ಮಿಂದ ಸೇಫ್ ಆಗಿರೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಇಂಟರ್ವ್ಯೂ ಒಂದರಲ್ಲಿ ಮಾತನಾಡಿರೋ ಲರಿಜಾನಿ, ಟ್ರಂಪ್ ಈಗ ಎಲ್ಲೂ ಸೇಫ್ ಆಗಿರೋಕೆ ಸಾಧ್ಯ ಇಲ್ಲ. ಫ್ಲೋರಿಡಾದಲ್ಲಿರೋ ಮಾರಾಲಾಗೋ ಪ್ರೈವೇಟ್ ಎಸ್ಟೇಟ್ ಇದೆ, ಅಲ್ಲೂ ಅವರು ಸೇಫ್ ಅಲ್ಲ. ಅವರಲ್ಲಿ ಚೆನ್ನಾಗಿ ರಿಲ್ಯಾಕ್ಸ್ ಮಾಡ್ತಾ ಇದ್ರು, ಅವ್ರನ್ನ ಟಾರ್ಗೆಟ್ ಮಾಡಿ ಅಲ್ಲಿಗೆ ಪುಟ್ಟ ಡ್ರೋನ್ ಬಂದು ಕೂಡ ಅವ್ರನ್ನ ಹೊಡಿಬಹುದು, ಅವರ ನಾವೆಲ್ಗೆ ಬಂದು ಹೊಡಿಬಹುದು, ಅಂದರೆ ಅವರ ಹೊಕ್ಕಳಕ್ಕೆ ಬಂದು ಹೊಡಿಬಹುದು ಡ್ರೋನ್ ಅಂತ ಹೇಳಿ ಟ್ರಂಪ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಟ್ರಂಪ್ರ ಹೊಕ್ಕಳು ಏನು ಇವರ ಈ ಫೋರ್ಡೋ ಬೆಟ್ಟ ಇದೆಯಲ್ಲ ಅಣು ಕೇಂದ್ರ, ಆ ಲೆವೆಲ್ಗಿದೆ ಅಂತ ಅನ್ಕೊಂಡಿದ್ದಾರೆ ಅಂತ ಕಾಣುತ್ತೆ. ಡ್ರೋನ್ ಬಂದು ಟ್ರಂಪ್ರ ಹೊಕ್ಕಳಕ್ಕೆ ಹೊಡೆಯುತ್ತಂತೆ. ಇನ್ನು ಇದೇ ಹೊತ್ತಲ್ಲಿ ಬ್ಲಡ್ ಫ್ಯಾಕ್ಟ್ ಅನ್ನೋ ಆನ್ಲೈನ್ ಕ್ರೌಡ್ ಫಂಡಿಂಗ್ ಕ್ಯಾಂಪೇನ್ನ ಕೂಡ ಇರಾನಲ್ಲಿ ಶುರು ಮಾಡಲಾಗಿದೆ. ಈ ಕ್ಯಾಂಪೇನ್ಗೆ ಜುಲೈ 8ರ ಹೊತ್ತಿಗೆ $27 ಮಿಲಿಯನ್ ದುಡ್ಡು ಸಂಗ್ರಹ ಆಗಿದೆ ಅಂತ ಗೊತ್ತಾಗಿದೆ. ಇದರ ಉದ್ದೇಶ ಇರಾನ್ ಸರ್ಕಾರ ಖಾಮೆನೈ ಬೆಂಬಲಿಗರಿಂದ ಹಣ ಸಂಗ್ರಹಿಸಿ ಈ ಹಣವನ್ನು ಖಾಮೆನೈ ಶತ್ರುಗಳನ್ನು ಹತ್ಯೆ ಮಾಡೋರಿಗೆ ಬಹುಮಾನವಾಗಿ ಕೊಡೋಕೆ ಇದನ್ನು ಫಂಡ್ ರೈಸ್ ಮಾಡ್ತಿದ್ದಾರೆ ಅಂತ. ಖಾಮೆನೈನ ನಿಂದಿಸಿ ಅವರಿಗೆ ಜೀವ ಬೆದರಿಕೆ ಹಾಕುವರ ಹತ್ಯೆಗಾಗಿ ಇದನ್ನು ಬಳಸಲಾಗುತ್ತೆ ಅಂತ. ಇನ್ನೊಂದು ಕಡೆ ಅಮೆರಿಕದಲ್ಲಿ 6 ಸೀಕ್ರೆಟ್ ಸರ್ವಿಸ್ ಏಜೆಂಟ್ಗಳನ್ನು ಸಸ್ಪೆಂಡ್ ಮಾಡಲಾಗಿದೆ. ಕಳೆದ ವರ್ಷ ಪೆನ್ಸಿಲ್ವೇನಿಯಾದ ಬಟ್ಲರ್ನಲ್ಲಿ ಟ್ರಂಪ್ ಹತ್ಯೆ ಯತ್ನದ ವೇಳೆ ಭದ್ರತಾ ಲೋಪ ಉಂಟಾಗಿದೆ ಅಂತ ಈ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರ ಟ್ಯಾರಿಫ್ ಪಾಲಿಟಿಕ್ಸ್ ಈಗ ಸಂಘರ್ಷಕ್ಕೆ ಕಾರಣವಾಗಿದೆ. ಅಲ್ಲಿನ ಮಾಜಿ ಅಧ್ಯಕ್ಷರಿಗೆ ಗೌರವ ಕೊಡ್ತಾ ಇಲ್ಲ ಅಂತ ಟ್ರಂಪ್ ಪಕ್ಕದ ಬ್ರೆಜಿಲ್ ಮೇಲೆ ಟ್ಯಾರಿಫ್ ಬರೆ ಹಾಕಿದ್ದಾರೆ. ಬ್ರೆಜಿಲ್ನ ಮಾಜಿ ಅಧ್ಯಕ್ಷರಿಗೆ ಸರಿಯಾಗಿ ಗೌರವ ಕೊಡ್ತಿಲ್ಲ ಅಂತ ಇನ್ನೊಂದು ರಾಷ್ಟ್ರ, ಹೊರಗಿನ ರಾಷ್ಟ್ರ ಅಮೆರಿಕದ ಟ್ರಂಪ್ ಬ್ರೆಜಿಲ್ ಮೇಲೆ ಬರೆ ಹಾಕಿದ್ದಾರೆ. ನೋಡಿ ಟ್ರಂಪ್ದು ಊರಿನ ಉಸಾಬರಿ ಎಲ್ಲಿವರೆಗೆ ಹೋಗ್ತಿದೆ ಅಂತ. ಬ್ರೆಜಿಲ್ನಿಂದ ಆಮದಾಗೋ ಸ್ಟೀಲ್ ಪ್ರಾಡಕ್ಟ್ಸ್ ಮೇಲೆ 50% ಟ್ಯಾರಿಫ್ ಹೇರೋದಾಗಿ ಘೋಷಿಸಿದ್ದಾರೆ. ಆಗಸ್ಟ್ 1ರಿಂದಲೇ ಇದು ಜಾರಿಗೆ ಬರುತ್ತೆ ಅಂತ ಹೇಳಿದ್ದಾರೆ. ಈ ಕುರಿತು ಬ್ರೆಜಿಲ್ ಅಧ್ಯಕ್ಷ ಲೂಯಿಸ್ ಇನಾಸಿಯೋ ಲುಲಾ ಡ ಸಿಲ್ವಾರಿಗೆ ಟ್ರಂಪ್ ಪತ್ರ ಬರೆದಿದ್ದಾರೆ. ಬ್ರೆಜಿಲ್ನ ಮಾಜಿ ಅಧ್ಯಕ್ಷ ಜೈರ್ ಬೋಲ್ಸನಾರೋ ಒಂಥರ ಬ್ರೆಜಿಲ್ನ ಟ್ರಂಪ್ ಇದ್ದ ಹಾಗೆ ಮನುಷ್ಯ, ಟ್ರಂಪ್ಗಿಂತ ವಿಚಿತ್ರ ಇನ್ನೂ. ಆ ಬೋಲ್ಸನಾರೋರನ್ನ ರಾಜಕೀಯ ಕಾರಣಗಳಿಂದ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಬೋಲ್ಸನಾರೋ ಯಾವುದೇ ರೀತಿಯ ಅಪರಾಧ ಮಾಡಿಲ್ಲ, ಅವರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಟ್ರಂಪ್ ತಮ್ಮ ಮಿತ್ರನ ಪರವಾಗಿ ಬ್ರೆಜಿಲ್ನಲ್ಲಿದ್ದಂತಹ ಬೋಲ್ಸನಾರೋ ಅವರಿಗೆ ಮಾಜಿ ಆಗಿದ್ದಾರೆ. ಈಗ ಲುಲಾ ಡಾ ಸಿಲ್ವಾ ಬಂದಿದ್ದಾರೆ. ಇವ್ರ ಸರ್ಕಾರ ಮಾಜಿ ಮೇಲೆ ಕ್ರಮ ತಗೊಳ್ತಿದೆ ಅಂತ ಹೇಳಿ ಹೊರಗೆ ದೂರದಲ್ಲಿ ಕೂತಿರೋ ಟ್ರಂಪ್ ರೊಚ್ಚಿಗೆದ್ದು ಬ್ರೆಜಿಲ್ ಮೇಲೆ ಟ್ಯಾರಿಫ್ ಹಾಕಿದ್ದಾರೆ ಅಂತ ಲೀಡರ್ ಅನ್ನ ಕೆಟ್ಟದಾಗಿ ಟ್ರೀಟ್ ಮಾಡ್ತಿರೋ ಕಾರಣ ಈ ಟ್ಯಾರಿಫ್ ಅಂತ ಹೇಳಿದ್ದಾರೆ ಕೂಡ. ಇದಕ್ಕೆ ಬ್ರೆಜಿಲ್ ಅಧ್ಯಕ್ಷ ಲುಲಾ ಡಾ ಸಿಲ್ವಾ ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಬ್ರೆಜಿಲ್ ಒಂದು ಸಾವರಿನ್ ಕಂಟ್ರಿ, ಸಾರ್ವಭೌಮ ರಾಷ್ಟ್ರ. ಬ್ರೆಜಿಲ್ ಮೇಲೆ ಕಂಟ್ರೋಲ್ ಸಾಧಿಸೋಕೆ ಬಂದರೆ ನಾವು ಸುಮ್ಮನಿರಲ್ಲ, ನಮ್ಮ ಮೇಲೆ ಟ್ಯಾರಿಫ್ ಹೇರಿ ಟಾರ್ಗೆಟ್ ಮಾಡಿದ್ರೆ ನಾವು ಕೂಡ ಪ್ರತಿಯಾಗಿ ಟ್ಯಾರಿಫ್ ಹೇರ್ತೀವಿ ಅಂತ ಅಮೆರಿಕಾಗೆ ತಿರುಗೇಟು ಕೊಟ್ಟಿದ್ದಾರೆ. ಈ ಜೈರ್ ಬೋಲ್ಸನಾರೋ 2022ರಲ್ಲಿ ನಡೆದ ಚುನಾವಣೆಯಲ್ಲಿ ಲುಲಾ ಡಿ ಸಿಲ್ವಾ ಮುಂದೆ ಸೋತರು ಕೂಡ ಅಕ್ರಮವಾಗಿ ಅಧಿಕಾರದಲ್ಲಿರೋಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋ ಆರೋಪ ಇತ್ತು, ದಂಗೆ ಮಾಡಿಸೋಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ. ಟ್ರಂಪ್ ಮೇಲೂ ಅದೇ ರೀತಿ ಆರೋಪ ಇತ್ತಲ್ಲ, ಕ್ಯಾಪಿಟಲ್ ಹಿಲ್ ರಾಯ್ಟ್ಸ್. ಸೊ ಸೇಮ್ ಅದಕ್ಕಿಂತನೂ ಗಂಭೀರವಾದ ಆರೋಪ ಬೋಲ್ಸನಾರೋ ಮೇಲಿತ್ತು. ಈ ನೆತನ್ಯಾಹು, ಜೈರ್ ಬೋಲ್ಸನಾರೋ, ಟ್ರಂಪ್ ಇವರೆಲ್ಲ ಒಂದು ಗುಂಪು ಅಂತ ಜಗತ್ತಿನ ರಾಜಕೀಯ ತಜ್ಞರು ಇವ್ರನ್ನ ಒಂದ್ ಸೈಡ್ ನೋಡ್ತಾರೆ. ಈ ವಿವಾದ ಆಗಿದ್ದಾಗ ಜೈರ್ ಬೋಲ್ಸನಾರೋ ಅಮೆರಿಕದಲ್ಲಿ ಕೆಲ ಕಾಲ ಆಶ್ರಯ ಪಡೆದಿದ್ರು. ಅವರ ವಿಚಾರಣೆ ಇವತ್ತಿಗೂ ನಡೀತಾ ಇದೆ. ಈಗ ಟ್ರಂಪ್ ಇದನ್ನ ಖಂಡಿಸಿ ಬ್ರೆಜಿಲ್ಗೆ ಟ್ಯಾರಿಫ್ ಹಾಕಿದೀನಿ ಅಂತ ಹೇಳಿದ್ದಾರೆ. ಅಮೆರಿಕದ ಟೆಕ್ ದೈತ್ಯರನ್ನೆಲ್ಲ ಹಿಂದಾಕಿ ಚಿಪ್ ಮೇಕಿಂಗ್ ಕಂಪನಿ ಎನ್ವಿಡಿಯಾ ಜಗತ್ತಿನ ಹೈಯೆಸ್ಟ್ ಮಾರ್ಕೆಟ್ ವ್ಯಾಲ್ಯೂ ಇರೋ ಕಂಪನಿಯಾಗಿ ಹೊರಹೊಮ್ಮಿದೆ. ಎನ್ವಿಡಿಯಾದ ಮಾರುಕಟ್ಟೆ ಮೌಲ್ಯ ಬರೋಬ್ಬರಿ $4 ಟ್ರಿಲಿಯನ್ ರೀಚ್ ಆಗಿದೆ. ಮೊದಲ ಬಾರಿಗೆ $4 ಟ್ರಿಲಿಯನ್ ರೀಚ್ ಆದ ಕಂಪನಿ, ಲಿಸ್ಟೆಡ್ ಕಂಪನಿ ಅನ್ನೋ ಸಾಧನೆಯನ್ನು ಮಾಡಿದೆ. ಈ ಮೂಲಕ ಮೈಕ್ರೋಸಾಫ್ಟ್ ಮತ್ತು ಆಪಲ್ನಂತಹ ದೊಡ್ಡ ಕಂಪನಿಗಳನ್ನ ಕೂಡ ಹಿಂದಕ್ಕೆ ಬಿಸಾಕಿ ಎನ್ವಿಡಿಯಾ ಹೊಸ ದಾಖಲೆ ಮಾಡಿದೆ. ಈ ಕಾರಣ ಬುಧವಾರ ಕಂಪನಿಯ ಶೇರ್ ವ್ಯಾಲ್ಯೂ 2.5% ಜಂಪ್ ಆಗಿ $164 ತಲುಪಿದೆ. ಇನ್ನು ಈ ಎನ್ವಿಡಿಯಾ ಕಂಪನಿಯ ಮಾರುಕಟ್ಟೆ ಮೌಲ್ಯ ಬ್ರಿಟನ್ನ GDPಗಿಂತಲೂ ಜಾಸ್ತಿ ಆಗಿದೆ ಮತ್ತು ಭಾರತದ GDPಗೆ ಹತ್ತಿರದಲ್ಲಿದೆ ಅನ್ನೋದು ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ. ಇನ್ನು ಅಮೆರಿಕ ತನ್ನ ಇಮಿಗ್ರೇಷನ್ ಪಾಲಿಸಿಯಲ್ಲಿ ಹೊಸ ಬದಲಾವಣೆ ತಂದಿದೆ. ಇದರ ಪ್ರಕಾರ ಅಮೆರಿಕದ ವೀಸಾಗೆ ಅಪ್ಲೈ ಮಾಡೋರು ಹೆಚ್ಚುವರಿಯಾಗಿ $250 ಅಂದರೆ ಸುಮಾರು $21,400 ಸೆಕ್ಯೂರಿಟಿ ಡೆಪಾಸಿಟ್ ಇಡಬೇಕಾಗತ್ತೆ. ಈಗಿರೋ ವೀಸಾ ಚಾರ್ಜಸ್ ಜೊತೆಗೆ ಈ ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಬೇಕಾಗತ್ತೆ. ಇದು 2026ರಿಂದ ಜಾರಿಗೆ ಬರುತ್ತೆ. ಟ್ರಂಪ್ರ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಆಕ್ಟ್ ಅಡಿ ಇದನ್ನು ಜಾರಿ ಮಾಡಲಾಗ್ತಾ ಇದೆ. ಟೂರಿಸ್ಟ್ ಅಥವಾ ಬಿಸ್ನೆಸ್ B1, B2, ಹಾಗೆ ಸ್ಟೂಡೆಂಟ್ FM, ಹಾಗೆ ವರ್ಕ್ H1B, ಎಕ್ಸ್ಚೇಂಜ್ J ಈ ವೀಸಾಗಳಿಗೆ ಇದು ಅಪ್ಲೈ ಆಗುತ್ತೆ. ಹಾಗೆ ರಾಜತಾಂತ್ರಿಕ ವೀಸಾಗಳಿಗೆ G ವೀಸಾಗಳಿಗೆ ಈ ಶುಲ್ಕದಿಂದ ವಿನಾಯಿತಿ ಕೊಡಲಾಗಿದೆ. ಸೆಕ್ಯೂರಿಟಿ ಡೆಪಾಸಿಟ್ ಜೊತೆಗೆ ಇತರ ಕೆಲ ಟ್ರಾವೆಲ್ ರಿಲೇಟೆಡ್ ಶುಲ್ಕಗಳನ್ನು ಕೂಡ ಹೊಸದಾಗಿ ಹಾಕಲಾಗ್ತಾ ಇದೆ.
ಅಂದಹಾಗೆ ಸದ್ಯ ಒಬ್ಬ ಭಾರತೀಯ ಪ್ರವಾಸಿ ವೀಸಾ ಪಡಿಬೇಕು ಅಂದರೆ 15,885 ರೂಪಾಯಿ ಆಗುತ್ತೆ. ಆದರೆ ಈಗ ಟ್ರಂಪ್ ಹಾಕ್ತಿರೋ ಎಲ್ಲ ಹೊಸ ಚಾರ್ಜಸ್ ಸೇರಿಸಿದಾಗ ಟೂರಿಸ್ಟ್ ವೀಸಾ ಬೆಲೆ ಕೂಡ ಬರೀ ವೀಸಾ ಬೆಲೆ 40,456 ರೂಪಾಯಿಗೆ ರೀಚ್ ಆಗುತ್ತೆ. ಇನ್ನು ಈ ಫೀಗಳ ರೀಫಂಡ್ಗೂ ಕೂಡ ಅವಕಾಶ ಇದೆ. ಆದರೆ ಸ್ಟ್ರಿಕ್ಟ್ ಕಂಡೀಷನ್ಸ್ನ ಹಾಕಲಾಗಿದೆ. ವೀಸಾ ಅವಧಿ ಮುಗಿದ 5 ದಿನಗಳ ಒಳಗೆ ಯಾವುದೇ ಎಕ್ಸ್ಟೆನ್ಷನ್ ಕೇಳದೆ ದೇಶದಿಂದ ಹೊರ ಹೋಗಬೇಕು. ರೀಫಂಡ್ ಪ್ರಾಸೆಸ್ ಕೂಡ ಆಟೋಮ್ಯಾಟಿಕ್ ಅಲ್ಲ. ದೇಶದಿಂದ ಹೊರ ಹೋಗಿರೋ ಪ್ರೂಫ್ ಸೇರಿ ಎಲ್ಲ ಅಗತ್ಯ ದಾಖಲೆಯನ್ನು ಸಬ್ಮಿಟ್ ಮಾಡಬೇಕು ಅಂತ ಹೇಳಲಾಗಿದೆ. ಇನ್ನು ಹೆಚ್ಚಿನ ಗೈಡ್ಲೈನ್ಸ್ನ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಇನ್ನಷ್ಟೇ ಸ್ಪಷ್ಟಪಡಿಸಬೇಕು. UAEನ 23 ಲಕ್ಷ ರೂಪಾಯಿನ ಗೋಲ್ಡನ್ ವೀಸಾ ಸುದ್ದಿ ಟುಸ್ ಆಗಿದೆ. ಬಹಳ ಎಲ್ಲರೂ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರಲ್ಲ. ಗೋಲ್ಡನ್ ವೀಸಾ ಬಂದಿದೆ 23 ಲಕ್ಷಕ್ಕೆ ಪರ್ಮನೆಂಟ್ ರೆಸಿಡೆನ್ಸಿ ಅಂತ. ಅದು ಫೇಕ್ ನ್ಯೂಸ್ ಅಂತ ಗೊತ್ತಾಗಿದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಕೆಲ ರಾಷ್ಟ್ರಗಳಿಗೆ, ಆಯ್ದ ಕೆಲ ವ್ಯಕ್ತಿಗಳಿಗೆ, UAEಗೆ ಸಿಕ್ಕಾಪಟ್ಟೆ ವ್ಯಾಲ್ಯೂ ತಂದುಕೊಡೋ ವ್ಯಕ್ತಿಗಳಿಗೆ 23.30 ಲಕ್ಷ ರೂಪಾಯಿನಲ್ಲೇ ಲೈಫ್ ಟೈಮ್ ಗೋಲ್ಡನ್ ವೀಸಾವನ್ನ ಆಫರ್ ಮಾಡಿದೆ ಅಂತ ಹೇಳಿ ಬಹುತೇಕ ಎಲ್ಲಾ ಕಡೆ ಇದನ್ನ ದೊಡ್ಡದಾಗಿ ಸುದ್ದಿ ಮಾಡಲಾಗಿತ್ತು. ಆದರೆ ಅದೆಲ್ಲ ದೊಡ್ಡ ಸುಳ್ಳು ಅಂತ UAE ಸರ್ಕಾರ ಸ್ಪಷ್ಟಪಡಿಸಿದೆ. UAE ಫೆಡರಲ್ ಅಥಾರಿಟಿ ಫಾರ್ ಐಡೆಂಟಿಟಿ, ಸಿಟಿಸನ್ಶಿಪ್, ಕಸ್ಟಮ್ಸ್ ಅಂಡ್ ಪೋರ್ಟ್ ಸೆಕ್ಯೂರಿಟಿ ಈ ರೀತಿ ಎಲ್ಲ ರಿಪೋರ್ಟ್ಸ್ ಅನ್ನ ತಳ್ಳಿ ಹಾಕಿದೆ. ಈ ವರದಿಗಳು ಆಧಾರ ರಹಿತ ಅಂತ ಹೇಳಿದೆ. ಅಂದಹಾಗೆ ರಾಯಾತ್ ಗ್ರೂಪ್ ಅನ್ನೋ ದುಬೈ ಮೂಲದ ಕನ್ಸಲ್ಟೆನ್ಸಿ ಕಂಪನಿ ಈ ಗೋಲ್ಡನ್ ವೀಸಾ ಕೆಲ ರಾಷ್ಟ್ರದ ಪ್ರಜೆಗಳಿಗೆ ಲಭ್ಯ ಇದೆ ಅಂತ ಹೇಳಿರುವುದು ವರದಿಯಾಗಿತ್ತು. ಅಲ್ಲದೆ ವೀಸಾ ಎಲ್ಲಾ ಕೆಟಗರಿಗೂ ಅನ್ವಯಿಸುತ್ತೆ, ಹೂಡಿಕೆದಾರರು, ಕೆಲಸ ಮಾಡೋರಿಗೆ ಸಿಗುತ್ತೆ ಅಂತ ಹೇಳಿತ್ತು. ಅಲ್ಲದೆ ಇದನ್ನ UAE ನಲ್ಲಿ ಇದ್ಕೊಂಡೇ ಅಪ್ಲೈ ಮಾಡ್ಬೇಕಂತೇನಿಲ್ಲ, ಬೇರೆ ಕನ್ಸಲ್ಟಿಂಗ್ ಏಜೆನ್ಸಿ ಮೂಲಕವೂ ಅಪ್ಲೈ ಮಾಡಬಹುದು ಅಂತೆಲ್ಲ ಉಲ್ಲೇಖ ಮಾಡಿದ್ರು. ಆದ್ರೆ ಇದು ಸುಳ್ಳು ಅಂತ ಗೊತ್ತಾಗಿದೆ. ಅತ್ತ ರಾಯದ್ ಕಂಪನಿ ಕೂಡ ಸಾರಿ ಹೇಳಿದೆ, ಕ್ಷಮೆ ಕೇಳಿದೆ. ಈ ವೀಸಾ ಬಗೆಗಿನ ಸುಳ್ಳು ಮಾಹಿತಿಯ ಸಂಪೂರ್ಣ ಜವಾಬ್ದಾರಿಯನ್ನು ನಾವೇ ಹೊರ್ತೀವಿ ಅಂತ ಕಂಪನಿ ತಿಳಿಸಿದೆ. ಇನ್ನು UAE ಸರ್ಕಾರ ಕೂಡ ಇಂಥ ಸುಳ್ಳು ಸುದ್ದಿ ಹರಡೋದು, ಜನರ ಹತ್ರ ಹಣ ಕಲೆಕ್ಟ್ ಮಾಡೋದು, ಈ ರೀತಿ ಏನಾದರೂ ಮಾಡಿದ್ರೆ ಅಂತ ಕಂಪನಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ತಗೊಳ್ತೀವಿ ಅಂತ ಹೇಳಿದೆ. ಇಂಥ ಗೋಲ್ಡನ್ ವೀಸಾಗಳನ್ನು ಏನಿದ್ರು ನಮ್ಮ ಸರ್ಕಾರದ ಅಧಿಕೃತ ಚಾನೆಲ್ಗಳ ಮೂಲಕ ಮಾತ್ರ ಹ್ಯಾಂಡಲ್ ಮಾಡಲಾಗುತ್ತೆ ಅಂತ UAE ಹೇಳಿದೆ. ಜುಲೈ 17, 2014ರಲ್ಲಿ ನಡೆದಿದ್ದ ಮಲೇಷ್ಯಾ ಏರ್ಲೈನ್ಸ್ ಪತನಕ್ಕೆ ಸಂಬಂಧಪಟ್ಟಂತೆ ಯುರೋಪ್ನ ಉನ್ನತ ಮಾನವ ಹಕ್ಕುಗಳ ನ್ಯಾಯಾಲಯ ಹೊಸ ತೀರ್ಪನ್ನ ಕೊಟ್ಟಿದೆ. ಹಾನಿಗೀಡಾದ MH17 ವಿಮಾನವನ್ನ ರಷ್ಯಾನೇ ಹೊಡೆದು ಹಾಕಿತ್ತು ಅಂತ ಹೇಳಿದೆ. ಆಮ್ಸ್ಟರ್ಡ್ಯಾಮ್ನಿಂದ ಕೌಲಾಲಂಪುರ್ಗೆ ಹೋಗ್ತಾ ಇದ್ದ ವಿಮಾನವನ್ನ ರಷ್ಯಾ ನಿರ್ಮಿತ ಬಕ್ ಮಿಸೈಲ್ ಮೂಲಕ ಹೊಡೆದುರುಳಿಸಲಾಗಿತ್ತು ಅಂತ ಈಗ ಮಾಹಿತಿ. ರಷ್ಯಾ ಬೆಂಬಲಿತ ಯುಕ್ರೇನ್ನ ಬಂಡುಕೋರ ಗುಂಪುಗಳು ಯುಕ್ರೇನ್ನಿಂದ ಇದನ್ನ ಹಾರಿಸಿದ್ರು. ಇದರಲ್ಲಿ 15 ಸಿಬ್ಬಂದಿ ಮತ್ತು 283 ಜನ ಪ್ರಾಣ ಕಳ್ಕೊಂಡಿದ್ರು. ಇದೀಗ ಕೋರ್ಟ್ ರಷ್ಯಾನೇ ಈ ಕೃತ್ಯದಲ್ಲಿ ತಪ್ಪಿತಸ್ಥ ಅಂತ ತೀರ್ಪು ಕೊಟ್ಟಿದೆ. ಇನ್ನು ತೀರ್ಪಿಗೆ ರಷ್ಯಾ ವಕ್ತಾರ ಡಿಮಿಟ್ರಿ ಪೆಸ್ಕೋವ್ ರಿಯಾಕ್ಟ್ ಮಾಡಿದ್ದಾರೆ. ನಾವು ಆ ತೀರ್ಪನ್ನ ಪಾಲಿಸಲ್ಲ, ಅದಕ್ಕೆ ಬೆಲೆ ಕೊಡಲ್ಲ ಅಂತ ಹೇಳಿದ್ದಾರೆ. ಇನ್ನು ಇದೇ ಕೋರ್ಟ್ ರಷ್ಯಾ ಯುಕ್ರೇನ್ನಲ್ಲಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳನ್ನು ಉಲ್ಲಂಘಿಸ್ತಾ ಇದೆ, ಜನರನ್ನ ಸಾಮೂಹಿಕವಾಗಿ ಮುಗಿಸ್ತಾ ಇದೆ. ಯುಕ್ರೇನ್ನಲ್ಲಿ ನಡೆದ ಕೊಲೆ, ಚಿತ್ರಹಿಂಸೆ, ಅತ್ಯಾಚಾರ ಮತ್ತು ನಾಗರಿಕ ಮೂಲಸೌಕರ್ಯ ಹಾನಿಯಲ್ಲೂ ಕೂಡ ರಷ್ಯಾ ತಪ್ಪಿತಸ್ಥ ಅಂತ ಹೇಳಿದೆ. ಅಗೇನ್ ರಷ್ಯಾ ನಮಗೆ ಸಂಬಂಧ ಇಲ್ಲ, ನಾವು ಇದಕ್ಕೆ ಕೇರ್ ಮಾಡಲ್ಲ ಅಂತ ಹೇಳಿದೆ. ಇನ್ನು ಪಾಕಿಸ್ತಾನದಲ್ಲಿ ಬಲೂಚ್ ಲಿಬರೇಷನ್ ಸೇನೆ ಪಾಕ್ ಸೇನೆಯನ್ನ ಗುರಿಯಾಗಿಸಿ 4 ಕಡೆ ದಾಳಿ ಮಾಡಿದೆ. ಪರಿಣಾಮ 6 ಪಾಕ್ ಸೈನಿಕರು ಮೃತಪಟ್ಟಿದ್ದಾರೆ, ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕಲತ್ ತರ್ಬತ್ನಲ್ಲಿ ಸುಧಾರಿತ ಸ್ಫೋಟಕ ಮತ್ತು ಶಸ್ತ್ರಾಸ್ತ್ರಗಳ ಮೂಲಕ ಪಾಕ್ ಸೇನೆಯ ಬೆಂಗಾವಲು ವಾಹನ ಮತ್ತು ಪೋಸ್ಟ್ಗಳನ್ನು ಗುರಿಯಾಗಿಸಿ ಈ ದಾಳಿ ನಡೆಸಿದ್ದೀವಿ ಅಂತ BLA ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ದಕ್ಷಿಣ ಕೊರಿಯಾದ ಮಾಜಿ ಅಧ್ಯಕ್ಷ ಯೂನ್ ಸುಕ್ ಯೋಲ್ರನ್ನ ಮತ್ತೆ ಬಂಧಿಸಲಾಗಿದೆ. ಕಳೆದ ವರ್ಷ ತುರ್ತು ಪರಿಸ್ಥಿತಿ ಘೋಷಿಸಿ ಭಾರಿ ವಿವಾದಕ್ಕೀಡಾಗಿದ್ದ ಯೂನ್ರನ್ನ ಅರೆಸ್ಟ್ ಮಾಡಿ ಬಿಡುಗಡೆ ಮಾಡಲಾಗಿತ್ತು. ಆದರೆ ಪ್ರಕರಣ ಸಂಬಂಧ ಇನ್ನೂ ಹೆಚ್ಚಿನ ತನಿಖೆಗೆ ಕೋರ್ಟ್ ಅವರ ಬಂಧನಕ್ಕೆ ಮತ್ತೆ ಅನುಮೋದನೆ ಕೊಟ್ಟಿದೆ. ಬಿಟ್ ಕಾಯಿನ್ ಇದೀಗ ಸಾರ್ವಕಾಲಿಕ ದಾಖಲೆ ಮಾಡಿದೆ. ಬಿಟ್ ಕಾಯಿನ್ ಮೌಲ್ಯ ಬರೋಬ್ಬರಿ $1,11,988 ಕ್ರಾಸ್ ಮಾಡಿತ್ತು. ಅಂದ್ರೆ ಆಲ್ಮೋಸ್ಟ್ $1,12,000 ಹತ್ತತ್ರ ರೀಚ್ ಆಗಿಬಿಟ್ಟಿತ್ತು. ಇದರೊಂದಿಗೆ ಈ ವರ್ಷದ ಆರಂಭದಿಂದ ಇಲ್ಲಿವರೆಗೆ ಬಿಟ್ ಕಾಯಿನ್ ಮೌಲ್ಯದಲ್ಲಿ ಸುಮಾರು 18% ಜಂಪ್ ಆದಂತಾಗಿದೆ. ದೊಡ್ಡ ದೊಡ್ಡ ಫಿನಾನ್ಷಿಯಲ್ ಕಂಪನಿಗಳು ಬಿಟ್ ಕಾಯಿನ್ ಮೇಲೆ ಇನ್ವೆಸ್ಟ್ ಮಾಡ್ತಿರೋದು ಜಾಸ್ತಿ ಮಾಡಿರೋದ್ರಿಂದ, ಅಮೆರಿಕದ ಟ್ರಂಪ್ ಆಡಳಿತ ಕ್ರಿಪ್ಟೋ ಕರೆನ್ಸಿ ಪರ ಪಾಲಿಸಿ ಹೊಂದಿರೋದ್ರಿಂದ ನಿರಂತರವಾಗಿ ಏರಿಕೆಯಾಗ್ತಾನೆ ಹೋಗ್ತಾ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.